ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಸ್ನೇಹಿತರೆ, ಇರಾನ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆ ನಡೆದಿದೆ. ಇರಾನ್ನಲ್ಲಿ ಈ ಬೆಳವಣಿಗೆಯ ಹಿಂದೆ ಇಸ್ರೇಲ್ ಇದೆಯಾ ಅಥವಾ ಏನಾಯಿತು, ಯಾರು ಇದರ ಹಿಂದೆ ಇರುವಂಥವ್ರು ಅನ್ನುವಂತಹ ಪ್ರಶ್ನೆಗಳು ಇದೀಗ ಕಾಡ್ತಾ ಇದೆ. ಅಷ್ಟಕ್ಕೂ ಇರಾನ್ನಲ್ಲಿ ಏನಾಯಿತು ನೋಡೋಣ. ಸ್ನೇಹಿತರೆ, ಇರಾನ್ನ ಸರ್ವೋಚ್ಚ ನಾಯಕ ಅಯೋತುಲ್ಲಾ ಅಲಿ ಖಮೀನಿಯವರು ಗಂಭೀರವಾಗಿ ಅಸ್ವಸ್ಥರಾಗಿದ್ದಾರೆ ಅನ್ನುವಂತಹ ವರದಿಗಳು ಬರ್ತಾ ಇದೆ. ಈ ಮುಸ್ಲಿಂ ನಾಯಕನಿಗೆ ಅನಾರೋಗ್ಯ ಕಾಡ್ತು, ನಂತರದಲ್ಲಿ ಇವರು ಕೋಮಾಗ್ ಹೋಗಿದ್ದಾರೆ. ಇದೀಗ ಅವರ ಎರಡನೇ ಮಗ ಮೊಜ್ತಬಾ ಖಮೀನಿಯವರು ಹೊಸ ಸರ್ವೋಚ್ಚ ನಾಯಕನಾಗಿ ಅಧಿಕಾರವನ್ನ ವಹಿಸಿಕೊಳ್ಳಲಿದ್ದಾರೆ ಅಂತ ತುಂಬಾ ಜನರು ಹೇಳ್ತಾ ಇದ್ದಾರೆ. ತುಂಬಾ ರಹಸ್ಯವಾಗಿ ತನ್ನ ಉತ್ತರಾಧಿಕಾರಿಯನ್ನ ಅಯೋತುಲ್ಲಾ ಅಲಿ ಖಮೀನಿಯವರು ನಿರ್ಧರಿಸಿದ್ದಾರೆ. ಯಾರು ನನ್ನ ನಂತರ ಅಧಿಕಾರವನ್ನು ತೆಗೆದುಕೊಳ್ಬೇಕು, ಇರಾನ್ನಲ್ಲಿ ಆಡಳಿತವನ್ನು ನಡೆಸಬೇಕು ಅಂತ ಹೇಳಿ ಈ ಖಮೇನಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಷ್ಟೂ ಕೂಡ ಅಯೋತುಲ್ಲಾ ಅಲಿ ಖಮೇನಿಯವರಿಗೆ ಆರೋಗ್ಯ ಹದಗೆಡ್ತಾ ನೋಡೋಣ. ಸ್ನೇಹಿತರೆ, ಪ್ರಮುಖವಾಗಿ ಅಲಿ ಖಮೇನಿಗೆ ವಿಷ ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಲಿ ಖಮೇನಿಯವರ ಆರೋಗ್ಯ ಸುಮ್ಮನೆ ಹದಗೆಡ್ಲಿಲ್ಲ, ಇವರಿಗೆ ಯಾರು ವಿಷ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಬೇರೆ ಬೇರೆ ರೀತಿಯ ಸುದ್ದಿಗಳು ಹರಿದಾಡ್ತಾ ಇದೆ. ಸೋಷಿಯಲ್ ಮೀಡಿಯಾ ಅಂತಲ್ಲ, ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಇನ್ನು ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿಯವರು ಗಂಭೀರ ಸ್ಥಿತಿಯಲ್ಲಿದ್ದಾರೆ ಮತ್ತು ಅವರಿಗೆ ಏನೋ ಒಂದು ವಿಷ ಪದಾರ್ಥ ಅವರ ದೇಹವನ್ನು ಸೇರಿದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಅವರಿಗೆ ವೆಂಟಿಲೇಟರನ್ನು ಬಿಟ್ಟು ಏಳಕ್ಕಾಗ್ತಾ ಇಲ್ಲ, ವೆಂಟಿಲೇಟರ್ ಸಪೋರ್ಟ್ನಲ್ಲೇ ಇದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಕೆಲವರು ಅಲಿ ಖಮೇನಿಯವರ ದೇಹಕ್ಕೆ ಈ ವಿಷ ಆಹಾರದ ಮೂಲಕ ಸೇರಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದರ ಹಿಂದೆ ಕೈವಾಡ ಇರುವಂಥದ್ದು ಇಸ್ರೇಲ್ನದ್ದು, ಮೊಸಾದ್ ಇದರ ಹಿಂದೆ ಇದೆ, ಮೊಸಾದ್ನ ಅತಿ ದೊಡ್ಡ ಕಾರ್ಯಾಚರಣೆ ಇದು ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇನಾದ್ರೂ ಸತ್ಯ ಆಗ್ಬಿಟ್ರೆ, ಇದರ ಹಿಂದೆ ಇರೋದು ಇಸ್ರೇಲ್ ಅಂತ ಅಂದ್ರೆ ಒಂದು ರೀತಿಯಲ್ಲಿ ಮುಲಾಜೆ ಇಲ್ಲದೆ ಎರಡೂ ದೇಶಗಳ ಮಧ್ಯೆ ಮತ್ತೆ ಗಲಾಟೆಗಳು, ದೊಂಬಿ ಇದೆಲ್ಲ ಪ್ರಾರಂಭವಾಗುವಂತಹ ಸಾಧ್ಯತೆ ಇದೆ. ಇನ್ನು ಸ್ನೇಹಿತರೆ, ಅಲಿ ಖಮೇನಿ ಅವರ ಬೇಡಿಕೆ ಮೇರೆಗೆ ಇರಾನ್ ತಜ್ಞರ ಅಸೆಂಬ್ಲಿಯ 60 ಸದಸ್ಯರು ಸೆಪ್ಟೆಂಬರ್ 26ರಂದು ಸಭೆಯನ್ನು ಕರೆದಿದ್ರು ಅಂತ ವರದಿಯೊಂದು ಹೇಳಿದೆ. ಈ ಸಭೆಯಲ್ಲಿ ಯಾವುದೇ ಪೂರ್ವ ಸೂಚನೆಯನ್ನ ನೀಡದೆ ಗೌಪ್ಯತೆ ಅಡಿಯಲ್ಲಿ ಅತ್ಯಂತ ಸೀಕ್ರೆಟ್ ಆಗಿ ತಕ್ಷಣವೇ ಉತ್ತರಾಧಿಕಾರಿಯನ್ನು ನಿರ್ಧರಿಸುವಂತೆ ಸದಸ್ಯರಿಗೆ ಸೂಚಿಸಲಾಗಿದೆ. ಆರಂಭದಲ್ಲಿ ಇದ್ಯಾಕೆ ಹೀಗೆ ಏನು ಅಂತ ವಿರೋಧ ಮಾಡಿದ್ರು ಕೂಡ ಅಂತಿಮವಾಗಿ ಸಭೆಯಲ್ಲಿದ್ದಂತಹ ಸದಸ್ಯರು ಸರ್ವಾನುಮತದಿಂದ ಮೊಜ್ತಬಾ ಅವರನ್ನ ಉತ್ತರಾಧಿಕಾರಿ ಅಂತ ಘೋಷಿಸಿದ್ದಾರೆ. ನಾಯಕನ ಆಯ್ಕೆಗಾಗಿ ಬೆದರಿಕೆಯನ್ನು ಹಾಕಲಾಗಿದೆ ಅಂತ ವರದಿಯಾಗಿದೆ. ಇನ್ನು ಸಭೆಯನ್ನ ಗೌಪ್ಯವಾಗಿಡ್ಲಿಕ್ಕೆ ಸದಸ್ಯರಿಗೆ ಎಚ್ಚರಿಕೆ ನೀಡಲಾಗಿದೆ. ಇನ್ನು ಸಾರ್ವಜನಿಕರ ವ್ಯಾಪಕ ಪ್ರತಿಭಟನೆಯ ಭೀತಿಯಿಂದ ಈ ರೀತಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಸಭೆಯ ವಿವರಗಳನ್ನ 5 ವಾರಗಳ ಕಾಲ ಗೌಪ್ಯವಾಗಿಡಲಾಗಿತ್ತು. ಕಳೆದ 2 ವರ್ಷಗಳಿಂದ ಮೊಜ್ತಬಾ ತನ್ನ ತಂದೆಯ ಜವಾಬ್ದಾರಿ ತೆಗೆದುಕೊಳ್ಳಲು ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇರಾನ್ನ ಸರ್ವೋಚ್ಚ ನಾಯಕ ಅಯೋತುಲ್ಲಾ ಅಲಿ ಖಮೇನಿ ತಾನು ಜೀವಂತವಾಗಿರುವಾಗಲೇ ತನ್ನ ಮಗನಿಗೆ ಅಧಿಕಾರವನ್ನ ಹಸ್ತಾಂತರಿಸಬೇಕು ಅನ್ನುವಂತಹ ಆಸೆಯನ್ನ ಹೊಂದಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಅಧಿಕಾರದ ಹಸ್ತಾಂತರ ಅತ್ಯಂತ ಈಸಿಯಾಗಿ ಆಗಬೇಕು, ಏನು ಸಮಸ್ಯೆ ಆಗಬಾರ್ದು ಅಂತ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಏನಾದ್ರೂ ಅಯೋತುಲ್ಲಾ ಅಲಿ ಖಮೇನಿ ನಿಧನನಾದ ಅಂತ ಆದ್ರೆ ಆಗ ಉಂಟಾಗುವಂತಹ ಪ್ರತಿಭಟನೆಯನ್ನ ಹತ್ತಿಕ್ಲಿಕ್ಕೆ ಈಗಾಗಲೇ ತಯಾರಿ ಪ್ರಾರಂಭವಾಗಿದೆ ಅಂತಲೂ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಅಯೋತುಲ್ಲಾ ಅಲಿ ಖಮೇನಿ ಅವರಿಗೆ ಅಷ್ಟಕ್ಕೂ ಏನಾಯಿತು, ವಯಸ್ಸು 85ರ ಹತ್ರ ಇತ್ತು. ಹಾಗಾಗಿ ಅದರಿಂದ ಏನಾದರೂ ವಯೋಸಹಜ ಕಾಯಿಲೆಯಿಂದಾಗಿ ಅವರೇನಾದ್ರೂ ಹಾಸಿಗೆ ಹಿಡಿದ್ರಾ, ಅಥವಾ ಇವರ ಆರೋಗ್ಯ ಇಷ್ಟು ಹದಗೆಡ್ಲಿಕ್ಕೆ ಅಥವಾ ವೆಂಟಿಲೇಟರ್ ಸಹಾಯದಿಂದ ಎದ್ದೇಳಲಿಕ್ಕೆ ಆಗ್ತಾ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರಿಗೆ ಆರೋಗ್ಯ ಹಾಳಾಗಿರುವಂಥದ್ದು, ಹಾಗೆ ಕೋಮದಲ್ಲಿ ಇರುವುದರ ಹಿಂದೆ ಇಸ್ರೇಲ್ ಇದೆಯಾ, ಇಸ್ರೇಲ್ನ ಮೊಸಾದ್ ಏನಾದರೂ ಮಾಡ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಎದುರಾಗಿದೆ. ನೋಡೋಣ. ಸದ್ಯದಲ್ಲಿಯೇ ಒಂದು ಏನು ಹೇಳ್ತಾರೆ, ಅಧಿಕೃತವಾದ ಮಾಹಿತಿ ಇರಾನ್ ಕೊಡುತ್ತೆ, ಏನಾಗಿದೆ ತನ್ನ ಸರ್ವಾಧಿಕಾರಿಗೆ ಅನ್ನುವಂಥದ್ದನ್ನು ನೋಡೋಣ. ಹಾಗೆ ಒಂದು ವೇಳೆ ಇದರ ಹಿಂದೆ ಇಸ್ರೇಲೇ ಇತ್ತು ಅನ್ನೋದನ್ನಾದರೂ ಕನ್ಫರ್ಮ್ ಆಗಿಬಿಟ್ರೆ ಆಗ ಈಗ ನಡೀತಾ ಇರುವಂತಹ ಘರ್ಷಣೆ ಬೇರೆಯದೇ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಸ್ನೇಹಿತರೆ, ನರೇಂದ್ರ ಮೋದಿಯವರು ಒಂದಲ್ಲ ಒಂದು ದೇಶಗಳಿಗೆ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಪ್ರವಾಸವನ್ನು ಕೈಗೊಳ್ತಾ ಇರೋದೇನು ಮೋಜು ಮಸ್ತಿಗಾಗಿ ಅಲ್ಲ. ಆ ದೇಶದಲ್ಲಿ ಯಾವುದಾದ್ರೂ ಒಂದು ಶೃಂಗಸಭೆಗಳಾಗಿರಬಹುದು, ಅಥವಾ ಏನಾದರೂ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ಲಿಕ್ಕಾಗಿರಬಹುದು, ಅಥವಾ ಇನ್ಯಾವುದೋ ಕಾರಣಕ್ಕೆ ಅವರು ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ.
ಇದೀಗ ನರೇಂದ್ರ ಮೋದಿ ಅವರು ಬ್ರೆಜಿಲ್ಗೆ ಹೋಗಿದ್ದಾರೆ. ಹೌದು, ಈಗಾಗಲೇ ನರೇಂದ್ರ ಮೋದಿ ಅವರು ಬ್ರೆಜಿಲ್ ಅನ್ನ ತಲುಪಿಯಾಗಿದೆ. ಇವತ್ತು ಬ್ರೆಜಿಲ್ನ ರಿಯೋ ಡಿ ಜನೈರೋಗೆ ಆಗಮಿಸಿದಂತಹ ನರೇಂದ್ರ ಮೋದಿ ಅವರು ಅಲ್ಲಿ G20 ಶೃಂಗಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. G20 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಬ್ರೆಜಿಲ್ಗೆ ನಾನು ಬಂದಿದ್ದೀನಿ. ಸಭೆಯಲ್ಲಿ ವಿಶ್ವದ ಹಲವು ನಾಯಕರೊಂದಿಗೆ ಚರ್ಚೆಗಳನ್ನು ಮತ್ತು ಅರ್ಥಪೂರ್ಣ ಮಾತುಕತೆ ನಡೆಯೋದನ್ನು ನಾನು ಎದುರು ನೋಡ್ತಾ ಇದ್ದೇನೆ ಅಂತ ಹೇಳಿ ಎಕ್ಸ್ನಲ್ಲಿ ಮೋದಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಮೋದಿ ಅವರು ಇವತ್ತು ಮತ್ತೆ ನಾಳೆ ಬ್ರೆಜಿಲ್ನಲ್ಲಿ ನಡೆಯಲಿರುವಂತಹ ಶೃಂಗಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇನ್ನು ಶೃಂಗಸಭೆಯಲ್ಲಿ ಮೋದಿ, ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್, ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಸೇರಿದಂತೆ ಹಲವು ದೇಶಗಳ ಪ್ರಮುಖರು ಭಾಗಿಯಾಗಲಿಕ್ಕಿದ್ದಾರೆ. ಇನ್ನು 3 ರಾಷ್ಟ್ರ ಪ್ರವಾಸವನ್ನ ಕೈಗೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ನೈಜೀರಿಯಾದ ಅಬುಜಾಗೆ ಭೇಟಿ ಕೊಟ್ಟಿದ್ರು. ಇದೇ ಸಂದರ್ಭದಲ್ಲಿ ಅವರು ನೈಜೀರಿಯಾ ಅಧ್ಯಕ್ಷ ಬೋಲಾ ಅಹ್ಮದ್ ಟಿನುಬು ಅವರೊಂದಿಗೆ ರಕ್ಷಣೆ, ವ್ಯಾಪಾರ ಮತ್ತು ಇಂಧನ ವಲಯಗಳಲ್ಲಿನ ದ್ವಿಪಕ್ಷೀಯ ಸಹಕಾರ ಕುರಿತು ಚರ್ಚಿಸಿದ್ರು. ಇದರೊಂದಿಗೆ 17 ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಈ ದೇಶಕ್ಕೆ ಭೇಟಿ ಕೊಟ್ಟಂತಾಗಿದೆ. ಇನ್ನು ಸ್ನೇಹಿತರೆ, ನರೇಂದ್ರ ಮೋದಿ ಅವರಿಗೆ ಬ್ರೆಜಿಲ್ನಲ್ಲಿ ಅತ್ಯಂತ ಅದ್ದೂರಿಯಾಗಿ ಸ್ವಾಗತ ಸಿಕ್ಕಿದೆ. ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂತೆ ಅಲ್ಲಿ ಸೇರಿದಂತಹ ಜನರು ಮೋದಿ 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 ಅನ್ನುವಂತಹ ಘೋಷಣೆಗಳನ್ನ ಕೂಗಿದ್ದಾರೆ. ಜೊತೆಗೆ ಕೈಯಲ್ಲಿ ಭಾರತದ ಬಾವುಟವನ್ನ ಹಿಡ್ಕೊಂಡು ನರೇಂದ್ರ ಮೋದಿ ಅವರ ಹೆಸರನ್ನ ಜೋರಾಗಿ ಕೂಗಿದ್ದಾರೆ. ಇನ್ನು ನರೇಂದ್ರ ಮೋದಿ ಅವರಿಗೆ ವೇದ ಘೋಷಗಳ ಮೂಲಕ ಸ್ವಾಗತವನ್ನ ಕೂಡ ಮಾಡಿರುವಂತದ್ದು ಅತ್ಯಂತ ವಿಶೇಷ ಅಂತ ಹೇಳಬಹುದು. ಇನ್ನು ನರೇಂದ್ರ ಮೋದಿ ಅವರು ಬ್ರೆಜಿಲ್ಗೆ ಬರೋದರ ಕುರಿತು ಅಲ್ಲಿ ವಾಸವಾಗಿರುವಂತಹ ಭಾರತೀಯ ಮೂಲದವರು ಅತ್ಯಂತ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ನರೇಂದ್ರ ಮೋದಿ ಅವರನ್ನ ಯಾವಾಗ ನೋಡ್ತೀವೋ ಹಾಗೆ ಅವರು ನಮ್ಮ ದೇಶಕ್ಕೆ ಬಂದಿರೋದು ಬಹಳ ಸಂತೋಷವನ್ನ ತಂದಿದೆ ಅಂತ ಹೇಳಿ ಅಲ್ಲಿನ ಭಾರತೀಯರು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. 3, 2, 1 now. ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಇದರ ಹೆಸರು DRDO. ಇದು ನಿನ್ನೆ ಒಡಿಶಾದ ಕರಾವಳಿಯಲ್ಲಿ ಒಂದು ಪರೀಕ್ಷಾರ್ಥ ಉಡಾವಣೆಯನ್ನ ಯಶಸ್ವಿಯಾಗಿಸಿದೆ. ಅದು ಯಾವುದು ಅಂತ ಅಂದ್ರೆ ಹೈಪರ್ಸಾನಿಕ್ ಕ್ಷಿಪಣಿಯ ಪರೀಕ್ಷಾರ್ಥ ಉಡಾವಣೆ. ಇದು ಇದೀಗ ಸಕ್ಸಸ್ ಆಗಿದೆ. ಇನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ತಮ್ಮ ಎಕ್ಸ್ ಪೋಸ್ಟ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಾಧನೆಯ ಬಗ್ಗೆ ಬಹಳ ಹೆಮ್ಮೆ ಪಟ್ಟಿದ್ದು ಅದರ ಕುರಿತು ಪೋಸ್ಟ್ ಮಾಡಿದ್ದಾರೆ. ಹಾಗೆ ಒಡಿಶಾದ ಕರಾವಳಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ದೀರ್ಘ ವ್ಯಾಪ್ತಿಯ ಹೈಪರ್ಸಾನಿಕ್ ಕ್ಷಿಪಣಿಯ ಹಾರಾಟದ ಪ್ರಯೋಗವನ್ನ ಯಶಸ್ವಿಯಾಗಿ ನಡೆಸುವ ಮೂಲಕ ಭಾರತ ಪ್ರಮುಖ ಮೈಲಿಗಲ್ಲನ್ನ ಸಾಧಿಸಿದೆ ಅಂತ ಹೇಳಿದೆ. ಇನ್ನು ಇದು ದೇಶದ ಪಾಲಿಗೆ ಐತಿಹಾಸಿಕ ಕ್ಷಣವಾಗಿದೆ. ಈ ಮಹತ್ವದ ಸಾಧನೆ ನಮ್ಮ ದೇಶವನ್ನ ಒಂದು ದೊಡ್ಡ ನಿರ್ಣಾಯಕ ಮತ್ತು ಸುಧಾರಿತ ಮಿಲಿಟರಿ ತಂತ್ರಜ್ಞಾನಗಳ ಸಾಮರ್ಥ್ಯವನ್ನು ಹೊಂದಿರುವಂತಹ ಕೆಲವು ರಾಷ್ಟ್ರಗಳ ಗುಂಪಿನಲ್ಲಿ ಇರಿಸಿದೆ. ಅಂದ್ರೆ ಎಲೈಟ್ ರಾಷ್ಟ್ರಗಳ ಗುಂಪಿನಲ್ಲಿ ಇರಿಸಿದೆ ಅಂತ ಹೇಳಿದ್ದಾರೆ. ಇನ್ನು ಅಧಿಕೃತ ಪತ್ರಿಕಾ ಪ್ರಕಟಣೆಯ ಪ್ರಕಾರ ಕ್ಷಿಪಣಿ ಸಶಸ್ತ್ರ ಪಡೆಗಳಿಗೆ 1500 ಕಿಲೋಮೀಟರ್ಗಿಂತ ಹೆಚ್ಚಿನ ವ್ಯಾಪ್ತಿಯ ವಿವಿಧ ಪೇಲೋಡ್ಗಳನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನ ಹೈದರಾಬಾದ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಕ್ಷಿಪಣಿ ಪ್ರಯೋಗಾಲಯಗಳು ಮತ್ತು ಇತರ DRDO ಲ್ಯಾಬ್ಗಳು ಹಾಗೆ ಉದ್ಯಮ ಪಾಲುದಾರರೊಂದಿಗೆ ಒಟ್ಟಾಕೊಂಡು ಈ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಇನ್ನು ಹೈಪರ್ಸಾನಿಕ್ ಕ್ಷಿಪಣಿಗಳ ಬಗ್ಗೆ ಮತ್ತು ಅವು ದೇಶದ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವಲ್ಲಿ ಹೇಗೆ ಪಾತ್ರ ವಹಿಸುತ್ತದೆ ಎಂಬುದನ್ನು ನೋಡೋದಾದ್ರೆ, ಹೈಪರ್ಸಾನಿಕ್ ಎಂಬ ಪದ ಶಬ್ದದ ವೇಗಕ್ಕಿಂತ ಕನಿಷ್ಠ 5 ಪಟ್ಟು ವೇಗವನ್ನು ಸೂಚಿಸುತ್ತದೆ. ಇದು ಮ್ಯಾಕ್ 5 ಅಂತಲೂ ಕರೆಯಲಾಗ್ತದೆ. ಇನ್ನು ಸೆಕೆಂಡಿಗೆ ಸುಮಾರು 1 ಮೈಲಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇಂತಹ ಕ್ಷಿಪಣಿಗಳ ಮತ್ತೊಂದು ಪ್ರಮುಖ ಲಕ್ಷಣ ಅಂತ ಅಂದ್ರೆ ಇದರ ಸ್ಕಿಲ್ಸ್ಗಳು. ಒಂದು ಸೆಟ್ ಕೋರ್ಸ್ ಅಥವಾ ಪಥವನ್ನು ಅನುಸರಿಸುವ ಸ್ಫೋಟಕ ಕ್ಷಿಪಣಿಯಿಂದ ಇವನ್ನ ಪ್ರತ್ಯೇಕಿಸುತ್ತದೆ. 2 ವಿಧದ ಹೈಪರ್ಸಾನಿಕ್ ಶಸ್ತ್ರಾಸ್ತ್ರ ವ್ಯವಸ್ಥೆಗಳು ಅಂತ ಅಂದ್ರೆ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ಸ್ HGV ಮತ್ತು ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ HGM ಕ್ಷಿಪಣಿಗಳು. ಇನ್ನು HGV ಕ್ಷಿಪಣಿ ಮಾದರಿಯಲ್ಲಿ ಉದ್ದೇಶಿತ ಗುರಿಗೆ ಗ್ಲೈಡ್ ಮಾಡುವ ಮೊದಲು ರಾಕೆಟ್ನಿಂದ ಉಡಾವಣೆ ಆಗ್ತದೆ. ಆದರೆ HCMಗಳು ತಮ್ಮ ಗುರಿಯನ್ನು ಪಡೆದ ನಂತರ ಗಾಳಿಯಲ್ಲಿ ಹಾರಬಲ್ಲ ಅತಿ ವೇಗದ ಎಂಜಿನ್ಗಳು ಅಥವಾ ಸ್ಕ್ರಾಮ್ ಜೆಟ್ಗಳಿಂದ ಅಂದ್ರೆ ಹೈಪರ್ಸಾನಿಕ್ ವೇಗದಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬಲ್ಲ ಜೆಟ್ ಇಂಜಿನ್ ಪ್ರಕಾರ. ಏನು ರಕ್ಷಣಾ ಸಾಧನ ತಯಾರಕ ಲಾಕ್ಹೀಡ್ ಮಾರ್ಟಿನ್ನ ವೆಬ್ಸೈಟ್ ಪ್ರಕಾರ ಹೈಪರ್ಸಾನಿಕ್ ವ್ಯವಸ್ಥೆಗಳು ರಾಷ್ಟ್ರೀಯ ಭದ್ರತೆಗೆ ಗೇಮ್ ಚೇಂಜರ್ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.